ಸಿಂಹರಾಶಿಯವರ ನಿಜ ಜ್ಯೇಷ್ಠ ಮಾಸದ ಮಾಸ ಭವಿಷ್ಯ. ರಾಶಾಧಿಪತಿ ಹಾಗೂ ಧನಸ್ಥಾನಾಧಿಪತಿ ಏಕಾದಶ ಸ್ಥಾನದಲ್ಲಿ ಸಂಚರಿಸುವುದರಿಂದ ಶುಭ ಫಲಗಳು ದೊರೆಯುವುದು. ರಾಶಿಯಲ್ಲೇ ಕೇತುಗ್ರಹ ಸಂಚರಿಸುವುದರಿಂದ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ವಿಘ್ನಗಳು ಹೆಚ್ಚು. ತೃತೀಯಾಧಿಪತಿ ದಶಮಾಧಿಪತಿ ಶುಕ್ರ ಗ್ರಹವು ವ್ಯಯ ಸ್ಥಾನದಲ್ಲಿ ಸಂಚರಿಸುವುದರಿಂದ ಸಹೋದರ ಸಹೋದರಿಯರಿಂದ ವೈಮನಸ್ಯ. ಕರ್ಮ ಉದ್ಯೋಗಾಧಿಪತಿ ವ್ಯಯಸ್ಥಾನದಲ್ಲಿ ಸಂಚಾರ, ಉದ್ಯೋಗ ಸ್ಥಳದಲ್ಲಿ ಅಡಚಣೆ. ಸುಖ ಭಾಗ್ಯಾಧಿಪತಿ ಹಾಗೂ ಯೋಗಕಾರಕ ಮಂಗಳನು ದಶಮ ಭಾವದಲ್ಲಿ ಸಂಚರಿಸುವುದರಿಂದ ಶುಕ್ರನಿಂದ ಬರುವ ಅಶುಭ ಫಲಗಳನ್ನು ನಿವಾರಿಸಿ ಶುಭ ಫಲ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ. ಪಂಚಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಗುರುದೇವರು ವ್ಯಯಸ್ಥಾನದಲ್ಲಿ ಸಂಚರಿಸುವುದರಿಂದ ಪೂರ್ವ ಪುಣ್ಯಕಾಲಿಯಾಗಿ ನಿಮ್ಮಿಂದ ಸಹಾಯ ಪಡೆದುಕೊಂಡವರೆಲ್ಲ ಈಗ ನಿಮ್ಮನ್ನು ದೂರ ಮಾಡಿಕೊಳ್ಳುವರು. ಉದ್ಯೋಗ ಸ್ಥಳದಲ್ಲಿ ಯಾರನ್ನು ವಿರೋಧ ಕಟ್ಟಿಕೊಳ್ಳಲು ಬೇಡ. ಮಾತುಗಳಲ್ಲಿ ಹೆಚ್ಚಿನ ಎಚ್ಚರ ವಹಿಸಿ. ವಿದ್ಯಾರ್ಥಿಗಳು ಶ್ರಮ ವಹಿಸಿ ಓದಬೇಕು. ಹಣಕಾಸು ದುಂದುವೆಚ್ಚ ಬೇಡ. ಯಾವುದೇ ಮುಖ್ಯ ಕೆಲಸಗಳನ್ನು ನವೆಂಬರ್ 1ನೇ ತಾರೀಕಿನವರೆಗೆ ಮುಂದೂಡಿದರೆ ತುಂಬಾನೇ ಒಳ್ಳೆಯದು. ಷಷ್ಠ ಹಾಗೂ ಸಪ್ತಮ ಸ್ಥಾನಾಧಿಪತಿ ಅಷ್ಟಮದಲ್ಲಿ ಸಂಚರಿಸುವುದರಿಂದ ಸಂಗಾತಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಯಾವುದೇ ಪತ್ರ ವ್ಯವಹಾರಗಳು, ಕೋರ್ಟ್ ವ್ಯವಹಾರಗಳು ಏನಾದಲ್ಲಿ ಇದ್ದಲ್ಲಿ ಅತಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಅಷ್ಟಮ ಸ್ಥಾನದಲ್ಲಿ ಶನಿದೇವರು ನಷ್ಟ ಕೊಟ್ಟಿಯಾನು. ಬೇಡದ ಸಂಬಂಧಗಳಿಗೆ ಕಿವಿಗೊಡುವುದು ಬೇಡ. ಸ್ವಂತ ಕುಟುಂಬದವರನ್ನು ದೂರ ಮಾಡಿಕೊಳ್ಳಬೇಡಿ. ಸಪ್ತಮ ಸಂಚಾರದ ರಾಹುದೇವರ ಮೇಲೆ ಗುರುವಿನ ದೃಷ್ಟಿ ಇಲ್ಲದಿರುವುದರಿಂದ ಒಳ್ಳೆಯದು ನಿಮಗೆ ಕಂಡರೂ ಕೆಟ್ಟದ್ದಾಗಿ ಮನಸ್ಸಿನಲ್ಲಿ ನಿಲ್ಲುತ್ತದೆ. ಈ ಸಮಯದಲ್ಲಿ ಮನಸ್ಸಿನ ಸ್ಥಿತಿ ಸಮಾಧಾನಕರವಾಗಿರುವುದು. ಯಾರಾದರೂ ನಿಮಗೆ ಒಳ್ಳೆಯದನ್ನೇ ಹೇಳಿದರೂ ಅವರಿಗೆ ನೀವು ಕೋಪಭರಿತವಾಗಿ ಉತ್ತರಗಳನ್ನು ಕೊಡುತ್ತೀರಾ. ಕಳತ್ರ ಸ್ಥಾನದಲ್ಲಿರುವ ರಾಹು ಪ್ರೀತಿ ಪ್ರೇಮ ಅಂತ ಏನಾದರೂ ಜಾರಿದರೆ ಜೀವಮಾನ ಪರ್ಯಂತ ನೋವಿನಲ್ಲೇ ಜೀವನ ಕಳೆಯಬೇಕಾದೀತು. ಯೋಚಿಸಿ ಒಳ್ಳೆಯದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಷಷ್ಠ ಸಪ್ತಮಾಧಿಪತಿ ಶನಿದೇವರು ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಹಾಗೂ ಪಂಚಮ ಅಷ್ಟಮಾಧಿಪತಿ ಗುರುವು ವ್ಯಯಸ್ಥಾನದಲ್ಲಿ ಸಂಚರಿಸುವುದರಿಂದ ಧರ್ಮ ಕರ್ಮಾಧಿಪತಿಗಳು ಬಲ ಕಡಿಮೆಯಾಗಿ ಜೀವನವನ್ನು ಕಷ್ಟ ಕಾರ್ಪಣ್ಯಗಳಿಂದ ಕಳೆಯಬೇಕಾದೀತು. ಯಾವುದೇ ದೊಡ್ಡ ದೊಡ್ಡ ವ್ಯವಹಾರಗಳು ಸದ್ಯದ ಪರಿಸ್ಥಿತಿಯಲ್ಲಿ ಮಾಡಬೇಡಿ. ಸ್ವಲ್ಪ ದಿನಗಳ ಕಾಲ ಮುಂದೂಡಿದರೆ ತುಂಬನೇ ಒಳ್ಳೆಯದು. ಭಾಗ್ಯಾಧಿಪತಿ ಹಾಗೂ ದಶಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಹುಲಿ ಬಡವಾದರೂ ಹುಲ್ಲು ಮೇಯುವುದಿಲ್ಲ ಅನ್ನೋ ನಾಣ್ಣುಡಿಯಂತೆ ಮಂಗಳ ದೇವರು ಶುಭ ಫಲವನ್ನು ಕೊಡುತ್ತಿದ್ದಾರೆ. ಭಾಗ್ಯಾಧಿಪತಿ ಭಾಗ್ಯ ಹಾಗೂ ದಶಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಬಸವಳಿದ ಜೀವನಕ್ಕೆ ಭಾಗ್ಯ ಬಂದಂತೆ ಮಂಗಳ ದೇವರು ಶುಭ ಫಲವನ್ನೇ ಕೊಡುತ್ತಿದ್ದಾರೆ. ರಾಶಾಧಿಪತಿ ಸೂರ್ಯ, ಏಕಾದಶ ಸ್ಥಾನಾಧಿಪತಿ ಬುಧ, ಬುಧಾದಿತ್ಯ ಯೋಗದಲ್ಲಿ ಏಕಾದಶ ಸ್ಥಾನ ಫಲವನ್ನು ಕೊಡುತ್ತಿದ್ದಾರೆ. ಬುಧ ದೇವರು ವ್ಯಯಸ್ಥಾನಕ್ಕೆ ಸಂಚರಿಸಿ ಪುನಃ ವಕ್ರಿಯಾಗಿ ಲಾಭಸ್ಥಾನಕ್ಕೆ ಸಂಚರಿಸುವ ವೇಳೆಯಲ್ಲಿ ಕೊಟ್ಟು ತೆಗೆದುಕೊಳ್ಳುವ ಹಣ ವ್ಯವಹಾರಗಳಲ್ಲಿ ಹೆಚ್ಚು ಜಾಗೃತರಾಗಿರಿ. ಒಟ್ಟಾರೆಯಾಗಿ 3 ಗ್ರಹಗಳು ಶುಭ ಸ್ಥಾನದಲ್ಲಿ ಸಂಚರಿಸಿ ಶುಭ ಫಲಗಳನ್ನು ಹಾಗೂ 6 ಗ್ರಹಗಳು ಅಶುಭ ಫಲಗಳನ್ನು ಗೋಚಾರ ಸ್ಥಿತಿಯಲ್ಲಿ ಕೊಡುತ್ತಿದ್ದಾರೆ. ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಇನ್ನು ಹೆಚ್ಚಿನ ಶುಭ ಫಲ ನಿರೀಕ್ಷಿಸಬಹುದು. ಪರಿಹಾರಗಳು: ಪ್ರತಿನಿತ್ಯ ಮುಂಜಾನೆ ಬೆಳಿಗ್ಗೆ 6ರಿಂದ 7 ಗಂಟೆಯ ಒಳಗೆ ಆದಿತ್ಯರ ದೇವವನ್ನು ಓದಿ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ 1 ಬಾರಿ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಶ್ರೀಕಾಳಹಸ್ತಿ ದೇವಾಲಯದಲ್ಲಿ ರಾಹುಕೇತು ಶಾಂತಿ ಪೂಜೆಯನ್ನು ಮಾಡಿಸಿ ಇನ್ನೂ ಅತಿ ಹೆಚ್ಚಿನ ಶುಭ ಫಲ ದೊರೆಯುವುದು. ಶುಭವಾಗಲಿ.